ಆವಾಗ ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ನಾನು ಮ್ಯಾಜಿಕ್ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಜೀವನ ಮೌಲ್ಯವನ್ನು ಅಪ್ಪ ಅಮ್ಮನನ್ನು ಅವ್ರನ್ನೆಲ್ಲ ಸ್ಮರಿಸ್ಕೊಂಡು ಆಗಾಗ್ಗೆ ಅವರಿಗೆ ಅವರು ಜಾಗೃತಿಯನ್ನು ಮಾಡ್ತಿದ್ದೆ. ಅಮ್ಮ ಕೊಟ್ಟಿದ್ದು ನನಗೆ 6 ರೂಪಾಯಿ, 1 2 3 4 5 6 ರೂಪಾಯಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಅವ್ರ ಪಾಪ ಎಲ್ಲಿ ಏನೋ ಸೆರಗಲ್ಲಿ ಇಟ್ಟಿದ್ದನ್ನು ಡಬ್ಬದಲ್ಲಿ ಇಟ್ಟಿದ್ದನ್ನು ಯಾಕೆ ಮಗ ಕಲಿಬೇಕಲ್ಲ, ಮಗ ಏನೋ ಕಲಿತು ಉದ್ಧಾರ ಮಾಡಬೇಕಲ್ಲ ಅಂತ ಕೊಡ್ತಿದ್ದೆವು ಪಾಪ. ಈ ಒರಿಜಿನಲ್ 6 ರೂಪಾಯಿನ ಇವತ್ತಿಗೂ ನಾನು ಹಾಗೆಯೇ ಇಟ್ಕೊಂಡಿದ್ದೇನೆ. ಇವತ್ತಿಗೂ ಹಾಗೆ ಇಟ್ಕೊಂಡಿರೋದು ಯಾಕಂದರೆ ಅದು ಮರಿ ಹಾಕ್ತಾ ಇರುತ್ತೆ. ಇದು ಅಮ್ಮ ಕೊಟ್ಟ 6 ರೂಪಾಯಿ ಇವತ್ತು ನನಗೆ ಅಮ್ಮ ನನ್ನ ಜೊತೆಲಿ ಇಲ್ಲದೆ ಇರ್ಬೋದ್ರಿ, 6 ರೂಪಾಯಿ ನನ್ನ ಜೊತೆಲಿದೆ, ಸೊ ನಾನು ಬದುಕ್ತೀನಿ. ಹೀಗೆ ಈ ಮೂಲಕ ಅಮ್ಮನನ್ನು ನೆನಪು ಮಾಡ್ಕೋತೇನೆ. ಜನರಲ್ ಕೂತವರಿಗೆ ಅಮ್ಮನ ಬಗ್ಗೆ ಒಳ್ಳೆ ವಿಚಾರ ತಿಳಿಸ್ತಾರೆ. ನೂರೊಂದು ನೆನಪು. ಆದರೂ ಹೋಗಿ ಬರುವಂಥ ರಿಕ್ಷಾದಲ್ಲಿ ಕೂತ್ಕೊಂಡೆ. ಅವನು ಕರ್ಕೊಂಡೋಗಿ ಎಲ್ಲೋ ಬಿಟ್ಟ. ಅಲ್ಲಿ ನೋಡಿದ್ರೆ ಡೋರ್ ನಂಬರ್ ಇದೆ 781 ಏನೋ ನಂಬರ್. ಅದಲ್ಲ ಇದಲ್ಲ, ಈ ಗಲ್ಲಿ ಅಲ್ಲ. ಕಡೆ ಪಕ್ಕದವನು ಕೇಳಿದೆ ಇದು ಎಲ್ಲಿ ಬರುತ್ತೆ ಅದು. ಅವನು ಈ ರೋಡ್ ಅಂದ. ಅಲ್ಲಿ ಹೋದಾಗ ನೋಡಿದ್ರೆ ಆ ನಂಬರ್ ಸಿಕ್ತು. ನೋಡಿದ್ರೆ ಗೇಟ್ ಹೀಗೆ ಶಬ್ದ ಮಾಡಿದಾಗ ಒಳಗಿಂದ ಯಾರೋ ಬಂದರು. ಇದು 79ನೇ ಇಸ್ವಿ, 79 80 ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ ಅಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ. ಏನ ಬೇಡ ಅಂತ ಅವನು, ಏನು ಬೇಕು ಅವನು. ನಾನು ಕನ್ನಡದವನು, ಇದು ಅಣ್ಣವರು ರಾಜ್ಕುಮಾರ್ ಸರ್ ಅವ್ರ ಮನೆ ಅಂತ ಹೇಗೆ ಹುಡುಕಿ ಬಂದೆ. ಅವ್ರು ಗೇಟ್ ತೆಗೆದು ಹೊರಗೆ ಬಂದರು. ಯಾಕೆ ಏನಿತ್ತು? ಏನಿಲ್ಲ, ನನಗೆ ಒಂದು ಸಿನಿಮಾ ಅಂದರೆ ಆಸೆ, ಸಿನಿಮಾದವರು ಅಂದರೆ ಆಸೆ, ಸಿನಿಮಾದವ್ರು ನೋಡಬೇಕು ಅಂತ ಆಸೆ. ಅಯ್ಯೋ, ಇಡೀ ಕರ್ನಾಟಕಕ್ಕೆ ಗೊತ್ತು ಅಣ್ಣವ್ರೀಗ ಬೆಂಗಳೂರಿನಲ್ಲೇ ಇದ್ದಾರೆ, ಅಲ್ಲೇ ಇರೋದು, ನೀವು ಅವ್ರು ನೋಡ್ಕೊಂಡು ಇಲ್ಲೇ ಯಾಕೆ ಬಂದಿರಿ ಅಂತ ನಾವು. ಅಲ್ಲ ಏನು ಮಾಡೋದು, ಇಲ್ಲಿ ಬಂದಾಗಿದೆ, ಸಿನಿಮಾದೆಲ್ಲ ಹುಚ್ಚು ಸರ್. ನನಗೆ ನೋಡಿದ್ರೆ ಏನೋ ಒಳ್ಳೆ ಮನೆತನದವ್ರು ಕಾಣ್ತೀರಿ. ಈಗಲೇ ಲಾಸ್ಟ್ ಬಸ್ 11:15 ಇಲ್ಲಿಂದ ಬೆಂಗಳೂರಿಗೆ ಬಸ್ ಇದೆ, ಕೂಡಲೇ ಇಲ್ಲಿಂದ ಹೊರಡಿ. ಇದೆಲ್ಲ ಒಳ್ಳೆ ಇದಲ್ಲ, ಅಣ್ಣವರು ಅಲ್ಲೇ ಇದ್ದಾರೆ, ಇಲ್ಲಿ ಯಾರೂ ಇಲ್ಲ ಈಗ ಅಂಥೇಳಿ ಅವನೇ ಒಂದು ರಿಕ್ಷಾ ಕರೆಸಿ, ಒಬ್ಬರೇ ಸೈಕಲ್ ರಿಕ್ಷಾದವ್ರನ್ನ ಕರೆಸಿ ಅವನಿಗೆ ಕರೆಕ್ಟಾಗಿ ತಮಿಳಲ್ಲಿ ಹೇಳಿ ಬೆಂಗಳೂರು ಬಸ್ಸಿಗೆ ಅಂತೇಳಿ ಏನೋ ತಮಿಳು ಭಾಷೆಯಲ್ಲಿ ಹೇಳಿ ಇವನಿಗೆ ಹೊರಸು ಮಾರೆ ಅಂತೇಳಿ ಕಡೆಗೆ ಅವ್ನು ಬಂದಮೇಲೆ ನಾನು ಅವನಿಗೆ 5 ರೂಪಾಯಿ ಕೊಟ್ಟು ನಾನು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಕಡೆ ನಮ್ಮಲ್ಲಿ ಬೇರೆಯವರಲ್ಲಿ ಅಣ್ಣವ್ರು ನೋಡಿದ್ರ? ಇಲ್ಲ, ಅಣ್ಣವ್ರು ಬೆಂಗಳೂರಲ್ಲಿ ಇದ್ದಾರೆ. ನೀವು ಇಂಡಸ್ಟ್ರಿಗೆ ಬಂದಮೇಲೆ ಯಾವತ್ತು ನೋಡಿಲ್ವಾ ಅಣ್ಣವ್ರನ್ನ? ನಮ್ಮದು ಅನಂತರ ಶೂಟಿಂಗ್ ಕಂಠೀರೋದಲ್ಲಿ ನಡಿಬೇಕಾದ್ರೆ ಒಂದು ಸಾರಿ ಕಾಶಿನಾಥರನ್ನ ಮಾತಾಡಲಿಕ್ಕೆ ಅಣ್ಣವ್ರು ಬಂದಿದ್ದರು. ನಾವೆಲ್ಲರೂ ಅವ್ರ ಜೊತೆಗಿದ್ವಿ, ಮಾತಾಡಿದ್ರು. ಎಲ್ಲರೂ ಕಾಲಿಗೆ ಬಿದ್ದಾಗ ನಾನೊಂದು ಬಿದ್ದಿದ್ದೇನೆ. ಅದು ಇಡೀ ಜನ್ಮದಲ್ಲಿ ಹಾಗೇಂದ್ರೆ ಅವಾರ್ಡ್ ಅಂತಿದ್ರೆ ಈ ಅವಾರ್ಡ್ ನನಗೆ ಸಿಕ್ಕಿದೆ. ಸೂಪರ್. ಸೊ ಸ್ನೇಹಿತರೆ, ನಮ್ಮ ಓಂ ಗಣೇಶ್ ಸರು ಮ್ಯಾಜಿಕ್ನ ಅಫ್ಕೋರ್ಸ್ ಇವಾಗ ಅಂದರೆ ನಿಲ್ಲಿಸಿಲ್ಲ, ಸದ್ಯಕ್ಕೆ ಒಂದು ಸ್ಮಾಲ್ ಬ್ರೇಕಲ್ಲಿದ್ದಾರೆ. ಬಟ್ ನಾನು ಫೋನಲ್ಲೇ ಕೇಳಿದೆ, ಸರ್ ನಮ್ಮ ಜನಗಳಿಗೆ ನಮಗೆ ಅದೊಂದೊಂದು ಒಂಥರ ಕ್ಯೂರಿಯಾಸಿಟಿ ಸರ್, ದಯವಿಟ್ಟು ಒಂದು ತೋರಿಸ್ಕೊಡಿ ಅದನ್ನು ಅಂತ. ಸೊ ನಮಗೋಸ್ಕರ ಪಾಪ ಅವರು ಒಂದು ಚಿಕ್ಕ ಒಂದು ಮ್ಯಾಜಿಕ್ ಕಲೆನ ನಮಗೆ ಇವಾಗ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಸರ್, ಆವಾಗ ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ನಾನು ಮ್ಯಾಜಿಕ್ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಜೀವನ ಮೌಲ್ಯವನ್ನು ಅಪ್ಪ ಅಮ್ಮನನ್ನು ಅವ್ರನ್ನೆಲ್ಲ ಸ್ಮರಿಸ್ಕೊಂಡು ಆಗಾಗ್ಗೆ ಅವರಿಗೆ ಅವರು ಜಾಗೃತಿಯನ್ನು ಮಾಡ್ತಿದ್ದೆ. ಹಾಗೆ ಪ್ರತಿ ಸಾರಿ ಮಾಡುವಾಗಲೂ ಕೂಡ ಒಂದು ನಂದು ಮಾಸ್ಟರ್ ಪೀಸ್. ಇವತ್ತಿಗೂ ಇವತ್ತಿನ ಜಾದೂಗಾರರು ಹೇಳ್ತಾರೆ ಗಣೇಶ್ರೇ ಅದು ಮಾಸ್ಟರ್ ಪೀಸ್ ಅಂತಿದ್ರು. ಹಾಗಾಗಿ ಬೇರೆ ಕಡೆ ಹೋದಾಗಲೂ ಮಾಡ್ತೀನಿ, ತುಂಬ ಜನ ನೋಡಿರ್ತಾರೆ. ಬಟ್ ನಿಮಗೆ ಮತ್ತು ನಿಮ್ಮ ಪ್ರೇಕ್ಷಕರಿಗೋಸ್ಕರ ಯಾವತ್ತೂ ನನ್ನ ಕಿಸೆಯಲ್ಲಿ ಇರುತ್ತದು. ಅಂದರೆ ಇದು ಯಾಕೆ ಶ್ರೇಷ್ಠ ಅಂದರೆ, ನಾನು ಕಾಲೇಜಿಗೆ ಹೋಗುವಾಗ ನನಗೆ ಅಮ್ಮ ಪ್ರತಿ ದಿವಸ ನಾನು ಇಲ್ಲಿಂದ ಬೆಳಿಗ್ಗೆ ಕುಂದಾಪುರಕ್ಕೆ ಹೋಗೋದು ವಾಪಸ್ ಬರೋದು ಖರ್ಚಿಗೆ ಅಂತೇಳಿ ಒಂದು 6 ರೂಪಾಯಿ ಕೊಡ್ತಾಯಿದ್ಲು. ಹಾಗೆ ಆ 6 ರೂಪಾಯಿಯನ್ನು ಇವತ್ತಿಗೂ ನಾನು ಇಟ್ಕೊಂಡಿದ್ದೇನೆ. ಒಂದು ನಿಮಿಷ ಇದನ್ನು ತೋರಿಸ್ತೇನೆ ನಿಮ್ಗೆ, ಹೇಗೆ ಅಮ್ಮನ ರೂಪಾಯಿಯನ್ನು ನೀವು ಅನುಭವಿಸಿ. ಅದನ್ನು ಸ್ಪರ್ಶ ಮಾಡೋದಕ್ಕೆ ಕೇಳಿದೆ ನಾನು. ಅಲ್ಲ, ಸ್ಪರ್ಶ ಅಂತಂತೇನಿಲ್ಲ, ಸ್ಪರ್ಶ ಮಾಡೋದ್ರಿಂದ ಹಳೇ 1 ರೂಪಾಯಿ ನೋಟು ಇದು ಇವತ್ತಿಗೂ ಇಟ್ಕೊಂಡಿದ್ದೆ ನಾನು. ಯಾಕಂದರೆ ಅಮ್ಮ ಕೊಟ್ಟಿದ್ದು ನನಗೆ 6 ರೂಪಾಯಿ, 1 2 3 4 5 6 ರೂಪಾಯಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಅವಳ ಪಾಪ ಎಲ್ಲಿ ಏನೋ ಸೆರಗಲ್ಲಿ ಇಟ್ಟಿದ್ದನ್ನು ಡಬ್ಬದಲ್ಲಿ ಇಟ್ಟಿದ್ದನ್ನು ಯಾಕೆ ಮಗ ಕಲಿಬೇಕಲ್ಲ, ಮಗ ಏನೋ ಕಲಿತು ಉದ್ಧಾರ ಮಾಡಬೇಕಲ್ಲ ಅಂತ ಕೊಡ್ತಿದ್ದವಳು ಪಾಪ. ಈ 1 2 3 4 5 6 ರೂಪಾಯಲ್ಲಿ ನಾನು ಬೆಳಿಗ್ಗೆ ಬಸ್ಸಿಗೆ 1 ರೂಪಾಯಿ ಕೊಡ್ತಾಯಿದ್ದೆ. ಹಾಗೆ ಈ 1 ರೂಪಾಯಿ ಕೊಟ್ಟು ನಾನು ಬಸ್ಸಿಗೆ ಹೋಗ್ತಾಯಿದ್ದೆ. ಹಾಗೆ ಸೆಕೆಂಡ್ ಇಯರಿಗೆ ಬಸ್ಸಿನ ಟಿಕೆಟ್ ದರ ಒಂದಿದ್ದು 2 ರೂಪಾಯಿ ಆಯಿತು, ಜಾಸ್ತಿ ಆಯಿತು. ಹಾಗೆ ಈ 2 ರೂಪಾಯಿ ಇದ್ದಿದ್ದು ನಾನು ಫೈನಲ್ ಇಯರಿಗೆ ಬಂದಾಗ ಬಸ್ಸಿನ ಟಿಕೆಟ್ ದರ 3 ರೂಪಾಯಿ ಆಯಿತು. ನಾನು ಈ 3 ರೂಪಾಯಿ ಕೊಟ್ಟು ಬೆಳಿಗ್ಗೆ ನಿತ್ಯ ಬಸ್ಸಿಂದ ಕುಂದಾಪುರಕ್ಕೆ ಹೋಗೋದು ನನ್ನ ದುಡ್ಡಿಂದಲ್ಲ,
ನನಗೆ ಮನೇಲಿ ಅಮ್ಮ ಕೊಟ್ಟಿರೋ 1 2 3 4 5 6 ರೂಪಾಯಲ್ಲಿ. ನನಗೆ ಅಮ್ಮ ಪ್ರತಿ ದಿವಸ ಬೆಳಿಗ್ಗೆ ಎದ್ದು 1 2 3 4 5 6 ರೂಪಾಯಿ ಕೊಡ್ತಾ ಇದ್ದಲ್ಲ, ಈ 1 2 3 4 5 6 ರೂಪಾಯಲ್ಲಿ ನಾನು ಬೆಳಿಗ್ಗೆ ಬಸ್ಸಿಗೆ 3 ಕೊಟ್ಟನ, ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು 1 ರೂಪಾಯಿ ಕೊಟ್ಟು ಕಾಲೇಜ್ ಕ್ಯಾಂಟೀನಲ್ಲಿ ಊಟ ಮಾಡ್ತಿದ್ದೆ. ಎಲ್ಲದಕ್ಕೂ ಬಜೆಟ್ನಲ್ಲಿ ದರ ಜಾಸ್ತಿ ಆಯಿತು ಅಂಥೇಳಿ ಕಾಲೇಜ್ ಕ್ಯಾಂಟೀನವರು ಊಟಕ್ಕೆ 2 ರೂಪಾಯಿ ಮಾಡಿದರು. ಸರಿ ಅಂತ ನಾನು ಮಧ್ಯಾಹ್ನದ ಊಟಕ್ಕೆ 2 ರೂಪಾಯಿ ಕೊಟ್ಟು ಕಾಲೇಜಿಗೆ ಊಟ ಮಾಡಲಿಕ್ಕೆ ಶುರು ಮಾಡಿದೆ. ಈ ಪುಣ್ಯಾತ್ಮ ಮತ್ತೆ ಮುಂದಿನ ಮಾರ್ಚಲ್ಲಿ ಬಜೆಟಲ್ಲಿ ದರ ಜಾಸ್ತಿ ಆಯಿತು ಅಂಥೇಳಿ ಕ್ಯಾಂಟೀನ್ ಊಟಕ್ಕೂ 3 ರೂಪಾಯಿ ಮಾಡ್ಬೋದಾ? ಆದರೂ ನಾನು 3 ರೂಪಾಯಿ ಕೊಟ್ಟು ಊಟ ಮಾಡ್ತಿರೋದು ನನ್ನ ದುಡ್ಡಿಂದಲ್ಲ, ನನಗೆ ಮನೇಲಿ ಅಮ್ಮ ಕೊಟ್ಟಿರೋ 1 2 3 4 5 6 ರೂಪಾಯಲ್ಲಿ. ಹೀಗೆ ನಾನು ಈ 6 ರೂಪಾಯಲ್ಲಿ ಊಟ ಮಾಡ್ತಾ ಇದ್ನಲ್ಲ, ಇದರಲ್ಲಿ ಇನ್ನೊಂದು ತಲೆನೋವು. ಸಂಜೆ ನಾನು 1 ಕಪ್ ಕಾಫಿ ಕುಡಿತಾ ಇದ್ದೆ. ಕಪ್ ಕಾಫಿ ಅಂದರೆ ಡಿಕಾಕ್ಷನ್ ಕಾಫಿ ಅಲ್ಲ ರೀ, ಕಪ್ಪಲ್ಲಿ ಕುಡಿತಾ ಇದ್ದೆ ಅಂತ. ಆ ಕಪ್ಪಲ್ಲಿ ಕುಡಿತಾ ಇರೋ ಕಾಫಿಗೆ ಒಳ್ಳೆ ಕಾಫಿ ಅಂತ 1 ರೂಪಾಯಿ ಕೊಟ್ಟು ಕಾಫಿ ಕುಡಿತಾ ಇದ್ದವನು, ಹಾಗೆ ನನ್ನ ಫ್ರೆಂಡ್ ಒಬ್ಬರು ಬಂದರು, ಅವ್ರಿಗೂ ನಾನು ಕಾಫಿ ಕುಡಿಸ್ತಾ ಇದ್ದೆ. ಹಾಗೆ ಫೈನಲ್ ಇಯರಿಗೆ ಬಂದಾಗ ಯಾರು ಅಂತ ಹೇಳಲ್ಲ, ಅವ್ರಿಗೂ 1 ರೂಪಾಯಿ ಕೊಟ್ಟು ಕಾಫಿ ಕುಡಿಸ್ತಾ ಇದ್ದೆ. ಹಾಗೆ ನಾನು ಪ್ರತಿ ದಿವಸ ಕಾಫಿ ಕೊಟ್ಟು ಕುಡಿತಾ ಇರೋದು ನನ್ನ ದುಡ್ಡಿಂದಲ್ಲ, ನನಗೆ ಮನೇಲಿ ಅಮ್ಮ ಕೊಟ್ಟಿರೋ 1 2 3 4 5 6 ರೂಪಾಯಲ್ಲಿ. ಈ 1 2 3 4 5 6 ರೂಪಾಯಲ್ಲಿ ನಾನು ಬೆಳಿಗ್ಗೆ ಬಸ್ಸಿಗೆ 3 ಕೊಟ್ಟನಾ? ಹೌದು. ಮಧ್ಯಾಹ್ನ ಊಟಕ್ಕೆ 3 ಕೊಟ್ಟನಾ? ಹೌದು. ಸಂಜೆ ಕಾಪಿಗೆ 3 ಕೊಟ್ಟನಾ? ಹೌದು. ಹೀಗೆ ಈ ಕಾಪಿಗೆ, ಬಸ್ಸಿಗೆ, ಊಟಕ್ಕೆ ಎಲ್ಲ ಕೊಡ್ತಿರೋ ದುಡ್ಡು ಆ ಅಮ್ಮ ಕೊಟ್ಟಿರೋ 1 2 3 4 5 6 ರೂಪಾಯಲ್ಲಿ. ಹೀಗೆ ಈ ಪ್ರತಿದಿನದ ಈ 6 ರೂಪಾಯಿಯನ್ನು ಒಟ್ಟು ಸೇರಿಸಿ ಈ ಒರಿಜಿನಲ್ 6 ರೂಪಾಯಿನ ಇವತ್ತಿಗೂ ನಾನು ಹಾಗೆಯೇ ಇಟ್ಕೊಂಡಿದ್ದೇನೆ. ಇವತ್ತಿಗೂ ಹಾಗೆ ಇಟ್ಕೊಂಡಿರೋದು ಯಾಕಂದರೆ ಅದು ಮರಿ ಹಾಕ್ತಾ ಇರುತ್ತೆ. ಇದು ಅಮ್ಮ ಕೊಟ್ಟ 6 ರೂಪಾಯಿ. ಇವತ್ತು ನನಗೆ ಅಮ್ಮ ನನ್ನ ಜೊತೆಲಿ ಇಲ್ಲದೆ ಇರ್ಬೋದು ರೀ, 6 ರೂಪಾಯಿ ನನ್ನ ಜೊತೆಲಿದೆ, ಸೊ ನಾನು ಬದುಕ್ತೀನಿ. ಹೀಗೆ ಈ ಮೂಲಕ ಅಮ್ಮನನ್ನು ನೆನಪು ಮಾಡ್ಕೊಳ್ತೇನೆ, ಜನರಲ್ ಕೂತವರಿಗೆ ಅಮ್ಮನ ಬಗ್ಗೆ ಒಳ್ಳೆ ವಿಚಾರ ಹೊರಡಿಸ್ತೇನೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೂಪರ್, ವಂಡರ್ಫುಲ್, ಇವರೇ ವಂಡರ್ಫುಲ್. ನಿಮ್ಮ ಹತ್ರ ಮಾತಾಡ್ತಾ ಹೋದಷ್ಟು ಸಾಕಷ್ಟು ವಿಚಾರಗಳಿದೆ, ತಾವು ಎಲ್ಲೋ ಹೊರಡಬೇಕಾಗಿರೋದ್ರಿಂದ ನಾನು ಕಾರ್ಯಕ್ರಮನ ಮುಕ್ತ ಮಾಡ್ತೀನಿ. ಫೈನಲಿ ಇವಾಗ ಒಂದು ಕಳೆದ 2 ಗಂಟೆಗಳಿಂದ ಎಲ್ಲವೂ ಮಾತಾಡ್ಕೊಂಡು ಬಂದ್ವಿ. ಒಟ್ಟಾರೆಯಾಗಿ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಜೀವನನ ರಿವೈಂಡ್ ಮಾಡೋದು ಪ್ರಯತ್ನ ಪಟ್ವಿ. ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತು ಸರ್? ಪ್ರತಿಯೊಬ್ಬನಿಗೂ ಮನಸ್ಸಿಗೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರು ಹೋಗ್ತಾ ಇರಿ, ಸಮಯ ನಿಮ್ಮನ್ನು ಸರಿದಾರಿಗೆ ತರುತ್ತೆ, ಸಮಯ ನಿಮ್ಗೆ ಅದನ್ನು ಕೊಡಿಸುತ್ತೆ. ಒಂದು ನಾವು ಕಾಪಾಡಬೇಕೊಳ್ಬೇಕಾಗಿದ್ದು ಸಹನೆ ಯಾರಲ್ಲೆಲ್ಲ ಇದೆಯೋ ಅವರೆಲ್ಲ ಇವತ್ತು ಅತ್ಯಂತ ಸಮೃದ್ಧವಾದ ನೆಮ್ಮದಿಯ ಜೀವನವನ್ನು ಕಾಣುವವರು ಸಹನೆ ಉಳ್ಳವರು ಮಾತ್ರ. ಮತ್ತೆಲ್ಲರೂ ಕಡೆಯವರೆಗೂ ಗೊಂದಲದಲ್ಲೇ ಇರ್ತಾರೆ. ನನಗೆ ಹಾಗೆ, ನಾನು ಪ್ರತಿ ಸಾರಿಗೂ ನಾನು ಚಿಕ್ಕವನಿದ್ದಾಗ ಕೂರಿಸಿದ್ರೆ ಅಲಗಾಡ್ತಿರ್ಲಿಲ್ಲ, 2 ಗಂಟೆ 4 ಗಂಟೆ ಅಲಗಾಡ್ತಿರ್ಲಿಲ್ಲ. ಆ ಪೇಷನ್ಸ್ ಭಗವಂತ ಕೊಟ್ಟಿರೋದ್ರಿಂದ ನಾನು 62 ವರ್ಷ ಇವತ್ತು ಕಾಯ್ತಾ ಇದ್ದೀನಿ. ನನ್ನ ಸಹನೆಯೇ ನನಗೆ ಭಗವಂತ. ಅಲ್ಲ, ನಿಮ್ಮ ಜೀವನನ ಕೆಲವು ವಿಷಯ ನಿಮ್ಮ ತಂದೆಯವ್ರದ್ದು, ತಾಯಿಯವ್ರದ್ದು, ಸಿನಿಮಾದು, ಮ್ಯಾಜಿಕ್ದು ಎಲ್ಲ ಮಾತಾಡಿದ್ವಿ. ಏನು ಅನ್ನಿಸ್ತು ನಿಮಗೆ? ನನಗೆ ನಾನು ಬಹುಶಃ ಎಷ್ಟೋ ಜನ್ಮದ ಯಾವುದೋ ಅನುಗ್ರಹ ನನಗಿದೆ. ಇಲ್ಲಾಂದರೆ ಎಲ್ಲರೂ ನಾನು ಹೇಳ್ದಂಗೆ ಸಿನಿಮಾಕ್ಕೆ ಸೇರಬೇಕು ಅಂದ ಕೂಡಲೇ ಸೇರ್ಲಿಕ್ಕಾಗಲ್ಲ. ಜಾದೂಗಾರ ಅಂದ ಕೂಡಲೇ ಎಲ್ರಿಗೂ ಅಷ್ಟು ಅವಕಾಶಗಳು ಸಿಗಲ್ಲ. ವಿದೇಶ ಅಂದ ಕೂಡಲೇ ಈಗ 45 ದೇಶಕ್ಕೆ ಯಾರು ಕರೆದು ಮನೆ ಹಾಕಲ್ಲ. ಯಾರಿಗೂ ಒಂದು ಸನ್ಮಾನ, ಒಂದು ಶಾಲೆ ಬೇಕು ಅಂತ ಕನಸ್ಕೊಂಡವ್ರಿಗೆ ಶಾಲೆ ಬೀಳಲ್ಲ. ಇದೆಲ್ಲವೂ ಏನೂ ಅಪೇಕ್ಷೆ ಇಲ್ಲದೇ ಇದ್ದರೂ ಕೂಡ ತನ್ನ ಪಾಡಿಗೆ ಎಲ್ಲವನ್ನು ನೋಡಿದ್ದನ್ನು ಬೇಕು ಅಂದಾಗೆಲ್ಲ ನಾನು ಗೆಲ್ಕೊಳ್ಳುವ ಒಂದು ರೀತಿಯ ಇದು ನನಗೆ. ಅದು ಹೇಗೆ ಅಮ್ಮ ಕೊಟ್ಟಲು, ಅಪ್ಪ ಕೊಟ್ಟರು, ಅಥವಾ ಅಮ್ಮ ಅಪ್ಪನಿಗೆ ಅಜ್ಜ ಕೊಟ್ಟರು, ಅಥವಾ ಯಾವ ಮೂಲಕ ಯಾವ ಪ್ರೇರಣೆಯಿಂದ ಈ ಚೇತನ ನನ್ನೊಳಗೆ ಸೇರ್ಕೊಳ್ತೋ ನನಗೆ ಗೊತ್ತಿಲ್ಲ. ನಾನು ಕೆಲವು ಸಾರಿ ಆಧ್ಯಾತ್ಮ ಮಾತಾಡ್ತೀನಿ, ಇಲ್ಲ ನನ್ನ SLC ಫ್ರೆಂಡ್ಸ್ ಬಂದರೆ ಅವ್ರ ಜೊತೆ ತಮಾಷೆ ಮಾತಾಡ್ತೀನಿ. ಹೀಗೆ ಅಲ್ಲೂ ಸಲ್ಲುವ ಈ ನೇಚರ್ ನನಗೆ ಭಗವಂತ ಹೇಗೆ ಅನುಗ್ರಹಿಸಿದ್ನೋ ನಾನು ಹಿಂದೆ ನೋಡಿದ್ರೂ ಗೊತ್ತಾಗಲ್ಲ, ಮುಂದೆ ಏನೋ ಗೊತ್ತಾಗಲ್ಲ. ಬಟ್ ಅತ್ಯಂತ ಜಗತ್ತಿನಲ್ಲಿ ಅದೃಷ್ಟವಂತ ಅಂತ ಯಾರಾದ್ರು ಇದ್ದರೆ ಅದು ನಾನು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಿಮ್ಮನ್ನು ಇವತ್ತಿಗೂ ಗುರುತಿಸಿ ಗೌರವ ಪಟ್ಟು ಇಷ್ಟಪಡೋ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅವ್ರು ಇಷ್ಟಪಟ್ಟಿದ್ದಕ್ಕಾಗಿಯೇ ನಾನು ಅಷ್ಟು ಇವತ್ತಿಗೂ ನಿಮ್ಗೆ ಏಜ್ ಎಷ್ಟು ಅಂತ ಗೊತ್ತಾಗಲ್ಲ, ಲವಲವಿಕೆ ಇರೋದಕ್ಕೆ ಕಾರಣ ನನಗೆ ಇಷ್ಟಪಟ್ಟ ಊರಿನವರು ಪರೂರಿನವರು ಎಷ್ಟೋ ಜನ, ಸಾವಿರಾರು ಜನ ಆ ನೇಚರ್ ಇಷ್ಟಪಡ್ತಾರೆ, ಮಾತು ಇಷ್ಟಪಡ್ತಾರೆ, ಸ್ನೇಹ ಇಷ್ಟಪಡ್ತಾರೆ. ಅವ್ರ ಇಷ್ಟವೇ ನನ್ನ ಜೀವನದ ಉಸಿರು, ಅದೇ ನನಗೆ ಒಂಥರ ಆಕ್ಸಿಜನ್. ಹಾಗಾಗಿ ಅವರೆಲ್ಲರಿಗೂ ನಿಮ್ಮಿಂದಲೇ ಇಷ್ಟು ಖುಷಿಯಿಂದಿರ್ಲಿಕ್ಕೆ ಕಾರಣ ನಿಮ್ಮ ತನವೇ ನಮಗೆ ಇನ್ನು ಮುಂದಿನ ಖುಷಿಗೆ ದಾರಿ ಅಂತ ಹೇಳ್ತಾ ಇಷ್ಟೊತ್ತು ಅವರ ಮಾತು ಜೊತೆಗೆ ನನ್ನದೊಂದು ಸಹಿಸ್ಕೊಂಡ್ರಲ್ಲ, ನಿಮ್ಗೆಲ್ರಿಗೂ ನಮಸ್ಕಾರ. ಆ್ಯಂಡ್ ನಿಮ್ಮ ಮುಂದಿನ ಬರವಣಿಗೆ ಅಥವಾ ಮುಂದಿನ
ಗೋಲ್ಸ್ ಏನೇನಿದೆ ಸರ್? ನಂದೀಗ ಫೇಸ್ಬುಕ್ಕಲ್ಲಿ ಒಂದು 400-500 ಪುಟಕ್ಕಾಗುವಷ್ಟು ಬರಹಗಳಿವೆ. ತುಂಬ ಜನ ಅದನ್ನು ಪುಸ್ತಕ ಮಾಡಿ ಅಂತಿದ್ದಾರೆ. ಪುಸ್ತಕ ಮಾಡೋದು ಅಂದರೆ ನಾನು ಎಷ್ಟೋ ಸಾರಿ ಹೇಳೋದು, ಮನೆಯಲ್ಲಿ ಒಂದು ಸತ್ಯನಾರಾಯಣ ವ್ರತ ಮಾಡೋದಕ್ಕಿಂತ ಪುಸ್ತಕ ಮಾಡೋದು ಒಳ್ಳೆಯದು ಅಂತ. ಅಂದರೆ ವಾಪಸ್ ಬರಬೇಕು ಅಂತಲ್ಲ, ಪ್ರಸಾದ ರೂಪದಲ್ಲಿ ಹಂಚುವಂಥ ಸತ್ಯನಾರಾಯಣಕಂತ ಪ್ರಸಾದ. ಹಾಗೆ ನನ್ನ ಪುಸ್ತಕಗಳು ಆಗಿದ್ದವು. ಎಲ್ಲವೂ ನಂಗೆ ಹಾಕಿದ ದುಡ್ಡು ಬಂದಿದೆ. ಸರ್ಕಾರ ಎಲ್ಲ ಪುಸ್ತಕ ತಗೊಂಡಿದ್ದೆ. ಮುಂದೆ ಬಹುಶಃ ನಮ್ಮ ತಂದೆಯವರ ಜೀವನ ಕಥನಗಳನ್ನು, ನನ್ನ ತಿರುಗಾಟದಲ್ಲಿ ನಾನು ಎಷ್ಟೋ ಜನರ ವ್ಯಕ್ತಿತ್ವಗಳನ್ನು ಬರೆದು ದಾಖಲೆ ಮಾಡಿದ್ದಿದೆ. ಅದೆಲ್ಲ ಪುಸ್ತಕ ಮಾಡುವ ಆಸೆ ಇದೆ. ನಾನು ಸಂಗೀತಕ್ಕೆ ನ್ಯಾಯ ಕೊಡಲಿಲ್ಲ, ಆರ್ಕೆಸ್ಟ್ರಾ ಅಂತ ಹೇಳಿ ಓಡಾಡದೆ ಎಲ್ಲ ಹೌದು. ಸೊ ಎಷ್ಟು ಸಾಧ್ಯವೋ ಅಷ್ಟು ಸಂಗೀತಕ್ಕೆ ಹಾರ್ಮೋನಿಯಂ ಮೂಲಕ, ಹಾಡುವಿನ ಮೂಲಕ ಕೊಡಬೇಕು ಅಂತ ಒಂದು ಇದಿದೆ. ನನ್ನ ಸಮಯವನ್ನು ಅದಕ್ಕೆ ಕೊಡುವಂಥದ್ದು. ನನಗೆ ಯಾಕಂದರೆ ಈಗ ಯಾರಿಂದಲೂ ಏನೂ ನಾನು ನಿರೀಕ್ಷೆ ಮಾಡಲ್ಲ. ನಾನು ನನ್ನ ಜೀವನವನ್ನು ಅತ್ಯಂತ ವೈಯಕ್ತಿಕವಾಗಿ ಖುಷಿಯಿಂದ, ಸಹನೆಯಿಂದ ಒಳ ಬದುಕನ್ನು ತಿರುಗುವ ಪ್ರಯತ್ನ ನನಗೆ. ಹೊರಗೆ ತಿರುಗಾಡಿದ್ದು ಇದು ಪ್ರಪಂಚ. ಈಗ ಒಳಗೆ ಬ್ರಹ್ಮಾಂಡ ತಿರುಗಬೇಕು ಅಂತಿದೆ. ಆ ಕಡೆಗೆ ಹೊರಟಿದ್ದೇನೆ. ಖುಷಿ ಆಗುತ್ತೆ. ಇವಾಗ ಈ ಮೋಟಿವೇಶನಲ್ ಸ್ಪೀಕರ್ ಆಗಿ ನಿಮ್ಮನ್ನು ಯಾರು ಸಂಪರ್ಕ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು ನಾವು? ಕೆಲವರು ಬೇರೆಯವರ ಹೆಸರು ಮೂಲಕ, ಈಗ ನನ್ನೊಂದು JC ಕಾನ್ಫರೆನ್ಸಿಗೆಲ್ಲ ಹೋಗ್ತಾರೆ. ಲಾಸ್ಟ್ ಟೈಮ್ ನಮ್ಮೂರಿಗೆ ಅವ್ರು ಬಂದಿದ್ರು ಮಾರ್ರೆ ಅಂತ ಹೇಳ್ತಾರೆ, ಅಲ್ಲಿ ತಗೊಳ್ತಾರೆ. ಹಾಗೆ ಬಿಟ್ಟರೆ ನಾನು ಎಲ್ಲೂ ಪ್ರಚಾರ ಮಾಡಿ ನನಗೆ ಕರೀರಿ ಅಂತೇಳಿ ಹೇಳಲ್ಲ. ಓಕೆ. ಹಾಗೆ ಬಾಯಿಂದ ಬಾಯಿಗೆ ಯೂಟ್ಯೂಬಲ್ಲಿ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಇವ್ರು ಆಗ್ಬೋದು ಅಂತಾರೆ. ಕೆಲವರು ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಹಾಕ್ತಾರೆ. ಹಾಗೆ ಬರ್ತಾ ಇರುತ್ತೆ. ನಿಮ್ಮ ಶಿವಮೊಗ್ಗಕ್ಕೆ ಒಂದೆರಡು ಸರಿ ಹೋದೆ. ಬೆಂಗಳೂರಿನವ್ರು ಯಾವುದು ಅಪೋಲೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತೆ, ಅವರ ಪೇರೆಂಟ್ಸ್ ಡೇ ದಿವಸ ಕರೆದಿದ್ರು. ನನಗೆ ಆಶ್ಚರ್ಯ ಆಯಿತು. ಇಲ್ಲಿಂದ ಕಾರಲ್ಲಿ ಹೋಗಿ ವಾಪಸ್ ಬಂದು ಹೋಗುವಷ್ಟು ಭಾಷಣಕ್ಕೆ, ಒಂದು ಮಾತಿಗೆ ಅಷ್ಟು ಒಂದು 30-40 ಸಾವಿರ ಖರ್ಚು ಮಾಡಲಿಕ್ಕೆ ಮನಸ್ಸು ಮಾಡ್ತಾರಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ಆಗ ಜಾದುಗೆ 2,000 ಕೊಡೋಕೆ ಹೆದರ್ತಿದ್ದವರು ಈ ವಯಸ್ಸಲ್ಲಿ ನಂಗೆ ಅದು ಅಗತ್ಯ ಇಲ್ಲ. ಆದರೂ ನಾನು ಖರ್ಚು, ಮೊನ್ನೆ ಹೈದರಾಬಾದ್ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಫ್ಲೈಟಲ್ಲಿ ಬನ್ನಿ ಹೋಗಿ ಅಂತಂದರು. ಅವರಿಗೂ ಸುಮಾರು ಒಂದು 40-45 ಸಾವಿರ ಖರ್ಚಾಗಿದೆ ಮಾರ್ರೆ. ಅದನ್ನೆಲ್ಲ ಕೊಡ್ತಾರಲ್ಲ, ನನಗೆ ಆಶ್ಚರ್ಯ ಆಗುತ್ತೆ. ಸಿನಿಮಾದಲ್ಲಿ ಆಗ ಸಿಗ್ತಿರಲಿಲ್ಲ, ಜಾದೂವಿನಲ್ಲಿ ಈ ಥರದ ಆರ್ಥಿಕತೆಯ ಅನುಕೂಲ ಇರಲಿಲ್ಲ. ಈಗ ಅವ್ರಿಗೆ ಕೊಡೋ ಉತ್ಸಾಹ ಬಂತೋ ಅಥವಾ ನಾನು ಅಷ್ಟಕ್ಕೆ ಬೆಳೆದಿದ್ದೇನೋ ಅಥವಾ ಅಷ್ಟಕ್ಕೆ ಹೊರ್ತೋ ನನಗೆ ಗೊತ್ತಿಲ್ಲ. ಬಟ್ ಈಗ ಅವ್ರ ಪಾಡಿಗೆ ಅವ್ರು ಕರೀತಾರೆ, ಹೋಗ್ತಾ ಇರುತ್ತೆ. ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದೇನು ಅನ್ನಿಸ್ತು ಸರ್? ನಿಮ್ಮ ಮಾತು ಅಂತಂದರೆ ಒಬ್ಬರ ಅಧ್ಯಯನ ಮಾಡಿಕೊಂಡು ಅವ್ರು ಒಳಗಿರೋದನ್ನು ಹೊರಗೆ ತರೋದು ಸಾಮಾನ್ಯ ವಿಚಾರ ಅಲ್ಲ. ಒಬ್ಬ ನಿರ್ದೇಶಕನಿಗೆ ಅವನಲ್ಲಿರೋ ಪ್ರತಿಭೆಯನ್ನು ಹೊರಗೆ ತರಬೇಕಿದ್ರೆ ಅವನು ಎಷ್ಟು ಟೇಕ್ ತಗೊಳ್ತಾನೆ, ಎಷ್ಟು ಫಿಲ್ಮ್ ಯಾವಾಗ ಹಾಳು ಮಾಡ್ತಿದ್ರೆ. ಹಾಗೆ ಅದು ಇದು ನಿಮ್ಮಲ್ಲಿದೆ. ಹುಡುಕಿ ಬರ್ತೀರಿ, ಎಲ್ಲೆಲ್ಲಿ ಮತ್ತೆ ನೆನಪು ಮಾಡ್ಕೊಳ್ತೀರಿ. ಒಬ್ಬನ 60 ವರ್ಷದ ಬದುಕಿನ ಅಷ್ಟು ಘಟನೆಗಳನ್ನು ನೀವು ಸಂಗ್ರಹ ಮಾಡಿಕೊಂಡು ಯಾವ ಪ್ರಶ್ನೆ ಕೇಳ್ಬೋದು, ಯಾವುದ್ಯಾವುದು ಅಂತ ನೋಟ್ ಮಾಡ್ಕೊಂಡು ಬರೋದಕ್ಕೆ ಎಷ್ಟು ದಿನ ನೀವು ಅದನ್ನು ಸಾಹಸದಿಂದ ಅದನ್ನು ಅಧ್ಯಯನ ಮಾಡಿದಾರೋ ಗೊತ್ತಿಲ್ಲ. ಇಂಥದ್ದೇ 1000 ಗಟ್ಟಲೆ ಮಾಡಿದ್ದೀರಲ್ಲ. ಹಾಗಾಗಿ ನಿಮ್ಮ ಸಾಮರ್ಥ್ಯ ಅದು ಅಂತಿಂಥದ್ದಲ್ಲ. ಈಗ ನಾವೇನಾಗಿದ್ದೇವೆ, ನನ್ನಂಥವ್ರು 1000 ಜನರನ್ನು ನೀವು ಅರಗಿಸಿ ಒಳಗಿಟ್ಕೊಂಡಿದ್ದೀರಲ್ಲ, ಅದು ನಿಮ್ಮ ಯಶಸ್ಸಿಗೆ ಕಾರಣ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದವರಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಬಂದವರಿಗೆ ನಾವು ಕೊಡಬೇಕು. ಇಲ್ಲ, ಇದು ನೀವು ನಿಮ್ಮ ಸಮಯಕ್ಕೆ ಇಲ್ಲಿ ತುಂಬಾ ಜಾಗಗಳಿದೆ, ಸಾಕಷ್ಟು ಪದಕಗಳಿದೆ. ನನಗೆ ಗೊತ್ತು ಇಲ್ಲೆಲ್ಲೋ ಒಂದು ಕಡೆ ಜಾಗ ಕೊಡ್ತೀರಂತ. ಬೆಂಗಳೂರಿನಲ್ಲಿ ಜಾದೂ ಕಾರ್ಯಕ್ರಮಕ್ಕೆ ಹಿಂದೆ ಇಷ್ಟೇ ಸೈಜ್ ಕೊಟ್ಟಿದ್ದು. ಅಲ್ಲ, ಇದು ಒಂದು ಆಗ ಸಮಯ ಸರಿ ಇರಲಿಲ್ಲ. ಈಗ ಸಮಯ ನನಗೆ ದೇವ್ರ ಥರ ಆಗಿದೆ. ಹಾಗಾಗಿ ನೀವೇನು ಕೊಟ್ಟರು ನನಗೆ ಖುಷಿನೇ. ಭಾರ ಇದೆ. ರೇ ಎಂತಂದ್ರೆ ಇದು ನೋಡಿ, ನನಗೆ ದೇವ್ರನ್ನ ರೋಮಾಂಚನ ಆಯಿತು. ನಮ್ಮ ಖುಷಿಗೆ, ಇವತ್ತಿನ ಸಮೃದ್ಧಿಗೆ, ಪ್ರತಿ ಒಂದು ಮನುಷ್ಯನ ಬದುಕಿನ ನಿಜವಾದ ಸೌಂದರ್ಯ ಕುಟುಂಬದಲ್ಲಿರೋದು. ಇಡೀ ಮನುಷ್ಯನ ಜೀವನದ ಸೌಂದರ್ಯ ಇರೋದು ಕುಟುಂಬದಲ್ಲಿ. ನೀವು ಅಂತಹ ಸೌಂದರ್ಯವನ್ನು ಕಟ್ಟಿ ಕೊಟ್ಟಿರೋದು ಬಹುಶಃ ನನ್ನ ಬದುಕಿನುದ್ದಕ್ಕೂ ನೆನಪಿಡುವಾಗ ಮಾಡಿ. ನಿಜಕ್ಕೂ ಮಾರ್ಬಲ್ ಗೊತ್ತಾಯ್ತು. ಅದು ಸ್ಟ್ಯಾಂಡ್ ಇದೆ ಸರ್, ಎಲ್ಲ ನಿಮ್ಮ ಮನೆ ಎಲ್ಲೋ ಅಲ್ಲ, ಇಲ್ಲೇ ನೀವೇ ನಿಮ್ಮ ಕಣ್ಣಾರೆ ಇಟ್ಟು ಬಿಡ್ತೀನಿ. ಪರ್ಮನೆಂಟ್ ಇರುತ್ತೆ. ಇವರು ಇವತ್ತು ದಿನ ಅನುಗ್ರಹಿಸಿದ ಸೈಜು ಕರೆಕ್ಟ್ ಇದೆ ನನಗೆ. ಇಲ್ಲಿ ಕರೆಕ್ಟ್ ಆಗಿದೆ, ನನಗೆ ಹೇಳಿ ಮಾಡಿಸ್ತೇನೆ ನೋಡಿ. ವೆಂಕಟರಮಣ ಪಕ್ಕದಲ್ಲೇ ನೀವು ಕೂರಿಸಿದ್ದೀರಿ. ಯಾವಾಗಲೂ ವೆಂಕಟೇಶ್ ಅನುಗ್ರಹ ಸಿಗ್ತಾ ಇದೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಇರಲಿ ಸರ್. ತುಂಬ ಥ್ಯಾಂಕ್ಸ್ ನಿಮ್ಮ ಸಮಯಕ್ಕೆ, ನಿಮ್ಮ ಟೈಮ್ಗೆ, ನಿಮ್ಮ ಅದ್ಭುತವಾದ ಮಾತುಕತೆಗೆ. ಬೆಂಗಳೂರಿಗೆ ಬಂದಾಗ ದಯವಿಟ್ಟು ಬನ್ನಿ. ಖಂಡಿತ ಬರ್ತೀನಿ. ನಿಮ್ಮ ಮುಗ್ಧತೆ, ನಿಮ್ಮ ಮಾತು, ನವಿರಾದ ವಿಚಾರ, ಆ ಕಣ್ಣುಗಳು ನಿಜವಾಗಲೂ ನಿಮಗೆ ನೀವು ಒಂದು ಎಷ್ಟೋ ಜನರನ್ನ ನಾನಲ್ಲ ನೀವು ಮೋಟಿವೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಆ ಪ್ರಸನ್ನತೆ ಇದೆ, ಆ ಒಂಥರ ವಿಶ್ವಾಸಪೂರ್ವವಾದ ಕಣ್ಣುಗಳು. ನಿಜವಾಗ್ಲೂ ಖುಷಿ ಆಗುತ್ತೆ. ಬಹುಶಃ ಅದೇ ಕಾರಣಕ್ಕೆ ನಿಮಗೆ ನಾನು ಎಷ್ಟೋ ಜನ ಸಂದರ್ಶನ ಮಾಡ್ತೀನಿ ಅಂದರೆ ನಾನು ಬೇಡ ಅಂತ ಅಂದವನು.
ನಿಮ್ಗೆ ಹೂ ಅನ್ಲಿಕ್ಕೆ ಬಹುಶಃ ಅದು ಅಗೋಚರವಾಗಿ ನಿಮ್ಗೆ ನಾನು ಎಲ್ಲೋ ಒಪ್ಪಿಗೆ ಆಗಿರಬೇಕು. ನನ್ನ ಅದೃಷ್ಟ ಸರ್ ನಿಮ್ಮ ತಂದೆಯವರ ಅನುಗ್ರಹ. ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಭಗವಂತ ಈ ವೆಂಕಟರಮಣ ಅನುಗ್ರಹಿಸಲಿ. ಥ್ಯಾಂಕ್ ಯು ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ಏನೆಲ್ಲ ಕನ್ಸ್ಕೊಂಡಿದ್ದೀರೋ ನಿಮ್ಮ ಚಾನಲ್ ಜಗತ್ಯಾದ್ಯಂತ ಹೆಸರುವಾಸಿ ಆಗಲಿ, ಎಲ್ಲ ಕನ್ನಡಿಗರ ಮನಕ್ಕೆ ತಲುಪಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಓಂ ಗಣೇಶ್ ಅವರ ನೂರೊಂದು ನೆನಪು ಆರ್ಕೆಸ್ಟ್ರಾ ಮ್ಯಾಜಿಕ್ ಗಣೇಶ್. ನಿಜವಾಗ್ಲೂ ಅದ್ಭುತವಾದ ಮಾತಾಡಿದ್ರು. ಸೊ ಅವರ ಈ ಸಮಯಕ್ಕೆ ಅವ್ರಿಗೆ, ಅವ್ರ ಮನೆಯವ್ರಿಗೆ ಎಲ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಕಾಶಿನಾಥ್ ಸರ್ ಅವರ ಮಗ ಅಭಿಮನ್ಯು ಅವರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತೀನಿ. ಏಕೆಂದರೆ ನಿಮ್ಮಿಂದನೇ ಇಲ್ಲಿ ಬಂದು ನಾನಿವತ್ತು ಕೂರೋವಾಗಿದ್ದು. ಥ್ಯಾಂಕ್ ಯು ಅಭಿಮನ್ಯು ಅವರೇ ಅಂತ ಹೇಳ್ತಾ ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ಅತ್ಯಂತ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಈ ರೀತಿ ದಿಗ್ಗಜರು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೇಗೆ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಬರಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು.